ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೃಷಿಕೃತ್ಯ ಕಾಯಕದಿಂದ ದೊಡೇನು ತನುವ ಬಳಲಿಸಿ ತಂದು ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದವ ತೋರಯ್ಯ ಎನಗೆ. ಅದೆಂತೆಂದೆನೆ ಆತನ ತನುಶುದ್ಧ ಮನಶುದ್ಧ ನಡೆಶುದ್ಧ ನುಡಿಶುದ್ಧ ನುಡಿ ಎಲ್ಲ ಪಾವನುವ ಆತಂಗೆ ಉಪದೇಶವ ಮಾಡಿದಾತನೇ ಪರಮ ಸದ್ಗುರು. ಇಂತಪ್ಪ ಸದ್ಭಕ್ತನ ಮನೆ ಕೈಲಾಸವೆಂದು ಹೊಕ್ಕು ಲಿಂಗಾರ್ಚನೆ ಮಾಡುವ ಜಂಗಮವೇ ಜಗತ್ಪಾವನ. ಇಂತಪ್ಪನವರು ನಾನು ನೆರೆನಂಬಿ ನಮೋ ಎಂಬಿನಯ್ಯ ಕೂಡಲ ಸಂಗಮ ದೇವ. ವಿಸ್ತಾರ ಓಂಕಾರದ ಎಲ್ಲ ವೀಕ್ಷಕರಿಗೆ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ವಿಜಯಪುರ ನನ್ನಿಂದ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮನುಷ್ಯ ಜೀವನದಲ್ಲಿ ಒಂದಿಷ್ಟು ಉಪಕಾರಿಯಾಗಿರಬೇಕು. ತನ್ನ ಸ್ವಾರ್ಥಕ್ಕಾಗಿ ಬದುಕುವವರು ಈ ನಾಡಿನಲ್ಲಿ, ಈ ಜಗತ್ತಿನಲ್ಲಿ ಸಾಕಷ್ಟು ಜನ ಇದ್ದಾರೆ. ಒಂದಿಷ್ಟು ತನ್ನಿಂದ ಬೇರೆಯವರಿಗೆ ಉಪಕಾರವಾಗುವಂಥ ಜೀವನವನ್ನು ನಡೆಸಿದಾಗ ಈ ಜೀವನಕ್ಕೆ ಒಂದಿಷ್ಟು ಸಾರ್ಥಕತೆ ಎನ್ನುವಂಥ ಮಾತನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. 12ನೇ ಶತಮಾನದ ಬಸವಾದಿ ಶರಣರ ಸಾವಿರಾರು ತತ್ವಗಳಲ್ಲಿ, ಸಾವಿರಾರು ವಿಚಾರಗಳಲ್ಲಿ ಹೆಚ್ಚಿನದಾಗಿ ಮಹತ್ವವನ್ನು ಪಡೆದಿರುವಂಥ 2 ತತ್ವಗಳು ಅಂದರೆ ಒಂದು ದಾಸೋಹ, ಒಂದು ಕಾಯಕ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅನ್ನುವಂಥ ವಿಚಾರವನ್ನು ಶರಣರು ಈ ನಾಡಿಗೆ ಸಾರಿ ಹೋದರು. ಗೊತ್ತಿರಲಿ, ಜೀವನದಲ್ಲಿ ನಾವು ಏನಾದರೂ ಒಂದಿಷ್ಟು ಗಳಿಸಿದ್ದೀವಿ ಅಂದರೆ ಅದನ್ನು ಇನ್ನೊಬ್ಬರಿಗೆ ಸ್ವಲ್ಪ ದಾಸೋಹ ಮಾಡುವಂಥ ವ್ಯವಸ್ಥೆಯನ್ನು ನಾವು ಕಲ್ತ್ಕೊಳ್ಬೇಕಾಗ್ತದೆ. ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರಿಗೆ ಒಂದಿಷ್ಟು ಸಹಾಯ ಹಸ್ತವನ್ನು ಚಾಚಬೇಕು. ನಮಗೆ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ ಅಂದಾಗ ಅದನ್ನು ಕೂಡ ಒಂದಿಷ್ಟು ಕಷ್ಟದಲ್ಲಿದ್ದವರಿಗೆ ಒಂದಿಷ್ಟು ಕೊಡುವಂಥ ಪ್ರಯತ್ನ ಆಗಬೇಕು ಅನ್ನುವಂಥ ವಿಚಾರವನ್ನು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ವಿಚಾರವನ್ನಿಟ್ಟು ಬಸವಾದಿ ಶರಣರು ಈ ನಾಡಿಗೆ ಸಾರಿ ಹೋದರು. ನಿಮಗೆ ಗೊತ್ತಿರಲಿ, ಕಣ್ಣು ಕಾಣದೇ ಇರುವಂಥ ಪುಟ್ಟರಾಜ ಗವಾಯಿಗಳು ಸಾಕಷ್ಟು ಜನ ಮಕ್ಕಳಿಗೆ ಜೀವನವನ್ನು ಕೊಟ್ಟರು. ಅವರು ತಮ್ಮ ವಚನದಲ್ಲಿ ಬರೀತಾರೆ, ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತಲೂ ಪುಣ್ಯವನ್ನೇ ಮಾಡು ಗುರುಕುಮಾರ ಪಂಚಾಕ್ಷರೇಶ. ಯಾವುದು ಪಾಪ ಅಂತಂದರೆ ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಒಂದಿಷ್ಟು ಜೀವನ ಬಂದಿದೆ ಅಂದ ಮೇಲೆ ಜಗತ್ತಿಗೆ ಒಂದಿಷ್ಟು ಪುಣ್ಯದ ಕೆಲಸ ಮಾಡು, ಪರೋಪಕಾರದ ಕೆಲಸವನ್ನು ಮಾಡು, ಇನ್ನೊಬ್ಬರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡು, ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮಾಡು ಅನ್ನುವಂಥ ಮಾತನ್ನು ಈ ನಾಡಿನಲ್ಲಿ ಸಾಕಷ್ಟು ಜನ ಹೇಳಿರುವಂಥದ್ದನ್ನು ನಾವು ಕಾಣ್ತೇವೆ. ಡಿ ವಿ ಗುಂಡಪ್ಪನವರು ಕೂಡ ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ವಿಧಿಮಳಿಯ ಸುರಿಯೆ, ಬೆಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಒಂದಿಷ್ಟು ಒಳ್ಳೆಯವನಾಗು. ಈ ಜೀವನ ಬಂದೈತೆ ಅಂದ ಮೇಲೆ ಇದನ್ನು ಹಾಗೆ ಹೋಗಬಾರ್ದು. ಒಂದಿಷ್ಟು ಬಂದೈತೆ ಅಂದ ಮೇಲೆ ಬಡವರಿಗೆ, ದೀನರಿಗೆ, ಎಲ್ಲರಿಗೂ ಕೂಡ ಒಂದಿಷ್ಟು ನಿನ್ನ ಜೀವನ ಸಾರ್ಥಕತೆ ಆಗಬೇಕು ಅಂದರೆ ಒಂದಿಷ್ಟು ಪರೋಪಕಾರ. ನನಗೆ ದೇವರು 10 ರೂಪಾಯಿ ಕೊಟ್ಟಾನಂದ್ರೆ 50 ರೂಪಾಯಿ ನನ್ನ ಸಂಸಾರಕ್ಕಿರಲಿ, ಇನ್ನು 10 ರೂಪಾಯಿಯನ್ನು ಬೇರೆದಕ್ಕೂ ಕೊಡ್ರಿ, ಒಂದು 10 ರೂಪಾಯಿನ ದಾಸೋಹಕ್ಕೆ ಕೊಡ್ರಿ, ದೇವಸ್ಥಾನಗಳಿಗೆ ಕೊಡ್ರಿ ಅಂದಾಗ ಜೀವನದಲ್ಲಿ ಒಂದಿಷ್ಟು ಸಾರ್ಥಕತೆ ಆಗ್ತದೆ ಎನ್ನುವಂಥ ಮಾತನ್ನು ನಾಡಿನಲ್ಲಿ ಮಹಾನುಭಾವರು, ಶರಣರು ಎಲ್ಲರೂ ಹೇಳ್ಕೊಂಡು ಬಂದಿರೋದನ್ನು ನಾವು ಕಾಣ್ತೇವೆ. ದಾಸರು ಅದನ್ನೇ ಕೂಡ ಹೇಳಿದರು, 4000 ಕಿತಾಬ ಪढ़ने से 4 बात निकलता है. 4000 किताब पढ़ने से 4 बात निकलता है. 2 बात याद रखने का, 2 बात भूल जाने का. 4000 ಪುಸ್ತಕಗಳನ್ನು ಓದಿದಾಗ 4 ಮಾತುಗಳು ತಿಳಿದು ಬರ್ತಾವ. 4 ಮಾತುಗಳು ಗೊತ್ತಾಗ್ತವ. ಏನು 4 ಮಾತು? 2 ಮರೆಯುವಂಥವು, 2 ನೆನಪಿಡುವಂಥವು. ಯಾವ 2 ಮರಿಬೇಕು ಜೀವನದೊಳಗೆ ಅಂತಾರ ಅಂದ್ರೆ, ನೀನು ಯಾರಿಗಾದರೂ ಜೀವನದಲ್ಲಿ ಉಪಕಾರವನ್ನು ಮಾಡಿದರೆ ಅದನ್ನು ಮರೆತು ಬಿಡು. ಯಾರಿಗಾದರೂ ಒಂದಿಷ್ಟು ದುಡ್ಡು ಕೊಟ್ಟಿದ್ದೆ ಅಂದರೆ ಅದನ್ನು ಮರೆತು ಬಿಡು. ಒಂದಿಷ್ಟು ಸಹಾಯ ಮಾಡಿದ್ದೆ ಅಂದರೆ ಅದನ್ನು ಮರೆತು ಬಿಡು. ಯಾರಿಗಾದರೂ ಉಪಕಾರ ಮಾಡಿದ್ದನ್ನು ಮರಿ, ಇನ್ನೊಂದು ಮರಿ ಅಂತಾರ. ಯಾವುದು ಅಂತಂದ್ರೆ, ನಿನಗೆ ಯಾರಾದರೂ ಅಪಕಾರವನ್ನು ಮಾಡಿದ್ರ, ಕೆಟ್ಟದ್ದನ್ನು ಮಾಡಿದ್ರ ಅದನ್ನು ಮರೆತು ಬಿಡುತ್ತಮ್ಮ. ಜೀವನದಲ್ಲಿ ಇವು 2 ಮರಿ. ಅದನ್ನು ಹೇಳ್ತಾರೋ, 2 ಬಾತ್ ಯಾದ್ ರಖನೆ ಕಾ, 2 ಬಾತ್ ಭೂಲ್ ಜಾನೆ ಕಾ. 2 ಮರೆವು, ಇನ್ನು 2 ನೆನಪಿಡುವಂತಾರ. ಯಾವನ್ನು ಮನುಷ್ಯ ನೆನಪಿಡಬೇಕು ಜೀವನದೊಳಗಂತಂದ್ರೆ, ಈ ಜಗತ್ತೆಲ್ಲ ನಡೆದದ, ಈ ಜಗತ್ತಿನೊಳಗೆ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಜೀವಿಯು ಜೀವಿಸ್ತಾ ಇದೆ, ಎಲ್ಲವೂ ನಡೆದಿದೆ ಅಂತಂದರೆ
ಇದಕ್ಕೆ ನಡೆಸುವಂಥ ಒಬ್ಬ ದೇವರ ಮೇಲಿದ್ದಾನ, ಇದು ಯಾರಿಂದ ನಡೆದಿಲ್ಲ, ನನ್ನಿಂದ ನಡೆದಿಲ್ಲ ಅನ್ನುವಂಥ ತತ್ವವನ್ನು ನೆನಪಿಡು. ಇದು ಯಾವುದೂ ನನ್ನಿಂದ ನಡೆದಿಲ್ಲ. ಮತ್ತು ಇದನ್ನು ನೆನಪಿಡು. ಇನ್ನೊಂದು ಕೊನೆಯದ್ದು ಏನು ನೆನಪಿಡು ಅಂದರೆ, ಎಷ್ಟೆಲ್ಲ ಗಳಿಸಿದ್ದೀನಿ, ಒಂದಿಷ್ಟು ಪರೋಪಕಾರ ಮಾಡದೆ ಒಳಗಿಟ್ಟು ಇಟ್ಟು ಇಟ್ಟು ಸತ್ಯ ಅಂದ್ರೆ ನೀನು ಹೋಗುವಾಗ 1 ರೂಪಾಯಿನೂ ಕೂಡ ನಿನ್ನ ಜೊತೆಗೆ ಬರೋದಿಲ್ಲ. ನೀನು ಹಾಕಿರುವಂಥ ಚಲೋ ಬಟ್ಟೆಯನ್ನು ಕಳೆದು ನಿನ್ನನ್ನು ಕೊನೆಯಾಗಿಡ್ತಾರೋ ತಮ್ಮ. ಒಂದಿಷ್ಟು ಪರೋಪಕಾರದ ಕೆಲಸ ಮಾಡು ಜೀವನದೊಳಗೆ. ಪರೋಪಕಾರದ ಕೆಲಸ ಮಾಡು, ಉಪಕಾರಿಯಾಗು. ಒಂದಿಷ್ಟು ಉಪಕಾರಿಯಾಗು, ಒಂದಿಷ್ಟು ಪರೋಪಕಾರದ ಕೆಲಸ ಮಾಡು. ಹೋಗುತ್ತೇನು ಹುಟ್ಟುತ್ತೇನು ತರಲಿಲ್ಲ, ಹೋಗುತ್ತೇನು ಒಯ್ಯಲಿಲ್ಲ, ಸುಟ್ಟ ಸುಣ್ಣ ದರಳಿನಂತೆ ಆಯಿತೇ ದೇಹ. ನೀನು ಬರಬೇಕಾದ್ರೂ ಕೂಡ ಏನನ್ನು ತಂದಿಲ್ಲ, ಹೋಗಬೇಕಾದ್ರೆ ಏನನ್ನು ಒಯ್ಯೋದಿಲ್ಲ. ಒಂದಿಷ್ಟು ಇಲ್ಲೇ ಐತಿ, ಇದನ್ನು ಹಂಚಿ ತಿನ್ನು. ದಾಸೋಹ ಪಕ್ಷಿ ಅಂದರು ಕಾಗೆಗೆ ಶರಣರು. ಯಾಕೆ? ಒಂದು ಅಗಳ ಅನ್ನ ಸಿಕ್ತು ಅಂತಂದ್ರೆ ಕಾಗೆ ಎಲ್ಲ ಬಳಗವನ್ನು ಕರೆದು, ಕಾಗೆಯೊಂದಗಳ ಕಂಡರೆ ಕೂಗಿ ಕರೆಯುವುದು ತನ್ನ ಬಳಗವನು. ಒಂದು ಅಗಳ ಅನ್ನ ಸಿಕ್ತು ಅಂದ್ರೆ ಕೂಗಿ ತನ್ನ ಬಳಗ ಕರಿತದ, ಬರ್ರಿ ಬರ್ರಿ ಇಬ್ಬರು ಕೂಡಿ ತಿನ್ನೋಣ, ಅಷ್ಟರೂ ಕೂಡಿ ತಿನ್ನೋಣ ಅಂತ ಕರಿತದ. ಹಂಗೆ ಮನುಷ್ಯನೇ ನಿನ್ನ ಜೀವನದೊಳಗೆ ಭಗವಂತ ಎಂದಿಷ್ಟು ಏನು ಕೊಟ್ಟಾನ ಅದನ್ನು ಕೊಟ್ಟಿರೋದವನು ಒಂದಿಷ್ಟು ಇನ್ನೊಬ್ಬರಿಗೆ ಹಂಚು. ಬದುಕು ಪರೋಪಕಾರಿಯಾಗು. APJ ಅಬ್ದುಲ್ ಕಲಾಂ ಅವರು, ನಾವೆಲ್ಲ ಅವರನ್ನು ನೆನೆಸ್ತೇವೆ. ಈ ರಾಷ್ಟ್ರ ಕಂಡಿರುವಂಥ ಅಪರೂಪದ ರಾಷ್ಟ್ರಪತಿಗಳು. ಅಂಥ APJ ಅಬ್ದುಲ್ ಕಲಾಂ ಅವರು ತಮ್ಮ ಜೀವನದೊಳಗೆ ಮಾಧ್ಯಮದವರು ಹೋಗಿ ಕೇಳಿದ್ರು ಅವ್ರಿಗೆ, ನಿಮ್ಮ ಜೀವನದ ಪವಿತ್ರ ಕ್ಷಣ ಯಾವುದು, ಸ್ಮರಣೀಯ ಕ್ಷಣ ಯಾವುದು ಅಂತ ಕೇಳಿದಾಗ APJ ಅಬ್ದುಲ್ ಕಲಾಂ ಅವರು ಒಂದು ಘಟನೆ ಹೇಳ್ತಾರೆ. ಏನು ಘಟನಾ? ನಾವು ವಿಚಾರ ಮಾಡಬೇಕಿದನ್ನೆಲ್ಲ ತಿಳ್ಕೊಳ್ಬೇಕು. ಹೈದರಾಬಾದದಲ್ಲಿ ಅಂಗವಿಕಲರ ಒಂದು ಸ್ಕೂಲಿಗೆ ಹೋಗಿರ್ತಾರೆ. ಯಾವುದೋ ಮಗು ಬಂದು APJ ಅಬ್ದುಲ್ ಕಲಾಂ ಅವ್ರನ್ನ ತಬ್ಕೊಂಡು ಒಂದಿಷ್ಟು ಅವ್ರನ್ನ ನೋಡಿ ಖುಷಿಪಟ್ಟು ಕಣ್ಣೀರನ್ನು ಸುರಿಸ್ತದ. ಅವಾಗ ಯಾಕೆ ಕಣ್ಣೀರು ಸುರಿಸ್ತು ಅಂತ ವಿಚಾರ ಮಾಡಿದಾಗ, ಆ ಅಂಗವಿಕಲ ಮಕ್ಕಳಿಗೆ ಕಟ್ಟಿರುವಂಥ ಕ್ಯಾಲಿಪರ್ಸ್ಗಳು ಅದು ತೂಕದ್ದಾಗಿದ್ದು, ಬಹಳಷ್ಟು ತೂಕದ್ದಾಗಿದ್ದು. ಅದನ್ನು ಹೊತ್ಕೊಂಡು ಮಕ್ಕಳು ನಡೆದಾಡಲಿಕ್ಕೆ ಓಡಾಡಲಿಕ್ಕೆ ಆಗ್ತಿರಲಿಲ್ಲ. ಅದನ್ನು ತಿಳ್ಕೊಂಡಿರುವಂಥ APJ ಅಬ್ದುಲ್ ಕಲಾಂ ಅವರು ಆ ಕ್ಯಾಲಿಪರ್ಸ್ಗಳ ತೂಕವನ್ನು ಕಡಿಮೆ ಮಾಡಿ ಹಗುರವಾಗಿರುವಂಥ ಕ್ಯಾಲಿಪರ್ಸ್ಗಳನ್ನು ಕಂಡು ಹಿಡಿದು ಮಕ್ಕಳಿಗೆ ಒಯ್ದು ಕೊಟ್ಟಾಗ ಆ ಮಕ್ಕಳು ಮತ್ತೊಮ್ಮೆ ಆನಂದ ಬಾಷ್ಪವನ್ನು ಹರಿಸ್ತಾರೆ, ಕಣ್ಣೀರನ್ನು ಹೊರತರ್ತಾರೆ. ಸಂತೋಷದ ಕಣ್ಣೀರನ್ನು ಹೊರತಂದಾಗ ಆ ಜೀವನದ ಅವಿಸ್ಮರಣೀಯ ಕ್ಷಣ ಅದು ನನಗೆ ಅಂತ APJ ಅಬ್ದುಲ್ ಕಲಾಂ ಹೇಳ್ತಾರೆ. ಅವರು ಕೂಡ ಬದುಕಿರೋದು ಈ ಜಗತ್ತಿನಲ್ಲಿ ಪರೋಪಕಾರಕ್ಕಾಗಿ. ಈ ಹಿಂದೆ ಸರಿಸುಮಾರು ಇದೇ ಬೆಂಗಳೂರು ಮಹಾನಗರದಲ್ಲಿ ನಾವು ಕಂಡಿದ್ದೇವೆ, ಓದಿದ್ದೇವೆ, ಪೇಪರಲ್ಲಿ ಬಂದಿತ್ತು ಕೂಡ. ಒಬ್ಬ ವ್ಯಕ್ತಿ 4 ಆಟೋಗಳನ್ನು ಖರೀದಿ ಮಾಡಿದ. ಒಂದು ಆಟೋದಿಂದ ಬಂದಿರುವಂಥ ಲಾಭವನ್ನು ತನ್ನ ಸಂಸಾರ, ತನ್ನ ಜೀವನಕ್ಕೆ ಉಪಯೋಗ ಮಾಡ್ತಾನೆ. 3 ಆಟೋಗಳಿಂದ ಬಂದಿರುವಂಥ ಲಾಭವನ್ನು 3 ಮಂದಿ ಡ್ರೈವರ್ಗಳಿಗೆ ಜೀವನ ಕೊಟ್ಟ, ಉದ್ಯೋಗ ಕೊಟ್ಟ. ಅದರಿಂದ 3 ಆಟೋಗಳಿಂದ ಬಂದಿರುವಂಥ ಲಾಭವನ್ನು 80 ಜನ ವೃದ್ಧರಿಗೆ ಒಂದಿಷ್ಟು ಜೀವನಕ್ಕೆ ಅನುಕೂಲ ಆಗುವಂಗೆ ಸಹಾಯ ಮಾಡಿದ ಅನ್ನುವಂಥದ್ದನ್ನು ಪೇಪರಲ್ಲಿ ಓದ್ತೇವೆ. ಇದೇ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ, ಈ ನಾಡಿನಲ್ಲಿ ತಮಗಾಗಿ ಬದುಕಿದವರು ದೊಡ್ಡವರಾದರು, ತಮಗಾಗಿ ಬದುಕಿದವರು ದೊಡ್ಡವರಾದರು ಅಂತ ನಾವು ತಿಳ್ಕೊಂಡೇವಿ. ತಮಗಾಗಿ ಬದುಕಿದವರು ದೊಡ್ಡವರಾಗಿಲ್ಲ, ಪರರಿಗಾಗಿ ಬದುಕಿದವರು ದೊಡ್ಡವರಾದರು, ಮಹಾತ್ಮರಾದರು, ಶರಣರಾದರು. ಅದಕ್ಕೆ ಆ ಆಟೋ ರಾಜ ಅಂತ ಯಾರಿಗೆ ಕರಿಬೇಕು ಅಂತಂದ್ರೆ, ಒಂದು ಆಟೋದಿಂದ ಬಂದಿರುವ ಲಾಭವನ್ನು ತನ್ನ ಜೀವನಕ್ಕೆ ಹಾಕ್ಕೊಂಡು 3 ಆಟೋದಿಂದ ಬಂದಿರುವಂಥ ಲಾಭದಿಂದ ಆ ದುಡ್ಡಿನಿಂದ 80 ಜನ ವೃದ್ಧರನ್ನು ಸಾಕ್ತಾನಂದ್ರೆ ಅವನಿಗೆ ನಾವು ನಿಜವಾದ ಆಟೋ ರಾಜ ಅಂತ ಕರಿಬೇಕು ಹೊರತು ತಮಗಾಗಿ ಬದುಕೋರನ್ನ ಆಟೋ ರಾಜ ಅನ್ನಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಜೀವನದಲ್ಲಿ ಒಂದಿಷ್ಟು ಪರೋಪಕಾರಕ್ಕಾಗಿ ನಾವು ನೀವು ಬಾಳೋಣ, ಬದುಕೋಣ. ನಮ್ಮ ಜೀವನದಲ್ಲಿ ನಮ್ಮ ಹಸ್ತಗಳು ಯಾವಾಗಲೂ ಕೈ ಚಾಚಿರಲಿ. ಕಲಾಂ ಅವ್ರು ಹೇಳ್ತಾರೆ, ಐ ಆಮ್ ನಾಟ್ ಎ ಹ್ಯಾಂಡ್ಸಮ್ ಬಾಯ್, ಐ ಗಿವ್ ಮೈ ಹ್ಯಾಂಡ್ ಸಮ್ ಒನ್ ಹೂ ನೀಡ್ಸ್ ಹೆಲ್ಪ್ ಅನ್ನುವಂಥ ಮಾತು. ಯಾರಿಗೆ ಸಹಾಯ ಬೇಕಾಗಿದೆ ಅಂಥವ್ರಿಗೆ ನನ್ನ ಹ್ಯಾಂಡ್ಗಳನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಬರೀತಾರೆ. ಅಂದರೆ ಈ ನಿಜವಾಗ್ಲೂ ಈ ಜೀವನದಲ್ಲಿ ಎಷ್ಟು ತತ್ವಗಳು ಆದರ್ಶವಾಗಿದ್ದಾವೆ, ಎಷ್ಟು ಜನರ ಜೀವನ ಈ ನಾಡಿನಲ್ಲಿ ಆದರ್ಶವಾಗಿದ್ದಾವೆ. ಅಂಥ ಜನರ ಜೀವನವನ್ನು ಕಲಿತು ನಾವು ಕೂಡ ಪರೋಪಕಾರಿಯಾಗೋಣ ಎನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣು, ಮತ್ತೊಮ್ಮೆ ಶರಣಾರ್ಥಿಗಳು.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.